ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ವಿಜೆ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶನ ಸ್ತೋತ್ರ ಸುಳಾದಿ. ವೆಂಕಟೇಶನೇ ಚಕ್ರ ಶಂಕಾ ಕೌಮೋದಕಿ ಪಂಕಜಾಂಕಿತನೇ ಮೀನಾಂಕನ ಪೀತನೇ ಭಯಂಕರ ದೈತ್ಯರ ಬಿಂಕವತರಿದ ಅಕಳಂಕ ಮಹಿಮ ನಿಶಂಕ ಪುಣ್ಯ ನಾಮ ಪಂಕಜ ಭವನಾಗ ಕಂಕಣನೂತ ಪಾದ ಪಂಕಜ ಶ್ರೀವತ್ಸಾಂಕಿತ ಫಣಿ ಪರಿಯಂಕನೆ ಲಂಕೇಶ ಪೋಷ ವೆಂಕಟಾಧೀಶ ಸಂಕಟಹರ ಸುಲಂಕೃತ ಮನೋಹರ ಟಂಕಿನೆ ರಾಮದೇವ ವಿಜಯ ವಿಠಲ ಎನ್ನ ಸೋಂಕಿ ಸಂಸಾರದ ಶೃಂಖಲೆ ಪರಿಹರಿಸೋ. ನಿರಾಧಾರ ನಿಸ್ಸಂಗ ನಿರಮಾಲಾಂಗ ನಿರಾಮಯ ನಿರ್ದೋಷ ನಿರದಾಭಾಸ ನಿರಂಜನ ನಿರ್ಗುಣ ನಿರಾವರಣ ನೀರಜ ರಮಣ ನಿರಾಶ್ರಯನೆ ನಿರ್ವಿಕಲ್ಪ ನಿರ್ವಿಕಾರ ವಿಜಯ ವಿಠಲ ತಿರುವೆಂಗಳೇಶ ತಿರುಪತಿ ವಾಸ ಮಂಗಳ ಮಹಿಮ ತಿರುವೆಂಗಳನಾಥ ಸುರಂಗಳ ಪಾಲ ಜಗನಂಗಳ ಒಡೆಯ ಮಂಗಳ ಮಹಿಮ ತಿರುವೆಂಗಳನಾಥ ಸುರಂಗಳ ಪಾಲ ಜನಂಗಳ ಒಡೆಯ ಹೆಂಗಳೆಯರ ವಸನಂಗಳ ಕದ್ದು ಸುಖಂಗಳ ತೋರಿಸಿದ ದಿಕ್ಕಂಗಳೊಳಗೆ ತಿಂಗಳಾನಂದದಲ್ಲಿ ಕಂಗಳಿಗೆ ನಿನ್ನ ಪಾದಂಗಳ ತೋರು ನಾಮಂಗಳ ಉಣ್ಣಿಸೂತ ಮಂಗಳಕಾಯ ಸಿರಿ ವಿಜಯ ವಿಠಲ ಹೃದಯಂಗಳ ಮಧ್ಯ ರೂಪಂಗಳ ನೆಸಗುತ ನಾರಾಯಣ ಕೃಷ್ಣ ಅಚ್ಯುತ ಅನಂತ ಘೋರ ದೂರಿತ ಸಂಹಾರ ನಾನಾವತಾರ ಲಕುಮಿ ರಮಣ ಪತ್ತು ನಾಶನ ಚಾರು ಚರಿತ್ರ ಮುನಿ ಸ್ತೋತ್ರ ಪಾತ್ರ ಕಾರುಣ್ಯ ನಿಧಿ ತಿಮ್ಮ ವಿಜಯ ವಿಠಲ ಭವತಾರಕ ವರಗಿರಿವಾಸ ತಿರುಪತೀಶ ತಿರುಗುವಂತೆ ಮಾಡು ಮನಸ್ಸು ಕರಗುವಂತೆ ಮಾಡು ಮನಸ್ಸು ಮಿರುಗುವಂತೆ ಮಾಡು ಮನಸ್ಸು ಸೊರಗುವಂತೆ ಮಾಡು ಮನಸ್ಸು ಸುರಳಿತವಾಗಿ ಈ ಪರಿಯಲ್ಲಿ ಧರ್ಮಗತಿಗೆ ತಿರುವೆಂಗಳೇಶ ನಮ್ಮ ವಿಜಯ ವಿಠಲ ಮೇಲ್ಗಿರಿಯ ವಾಸ ಸಿರಿ ವೆಂಕಟೇಶ ಮಹಾಮಹಿಮಾ ಧರೆಯೋಳು ಮೇರೆ ವಾಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠಲ ಜಗನ್ಮೋಹನ ಧರೆಯೋಳು ಮೇರೆ ವಾಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠಲ ಜಗನ್ಮೋಹನ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವೆಂಕಟೇಶನೇ ಚಕ್ರ ಶಂಕ ಕೌಮೋದಕಿ. ವೆಂಕಟೇಶ ನಮ್ಮಪ್ಪ ಯಾವ ರೀತಿಯಾಗಿ ದೇವರು ವರ್ಣನೆ ಮಾಡ್ತಾ ಇದ್ದಾರೆ ನಮ್ಮಪ್ಪ ಹೇಗಿದ್ದಾನೆ ಅಂತ. ಚಕ್ರ ಹಾಕೊಂಡಿದ್ದಾನೆ, ಕೈಯಲ್ಲಿ ಚಕ್ರ ಇದೆ, ಶಂಕ ಇದೆ, ಕೌಮೋದಕಿ ಅಂದ್ರೆ ಗದೆ ಇದೆ, ಪಂಕಜ ಅಂಕಿತನೆ ಕಮಲ ಇಟ್ಕೊಂಡಿದ್ದಾನೆ, ಮೀನಾಂಕನ ಪಿತನೆ ಮನ್ಮಧನ ಪಿತ, ಭಯಂಕರ ದೈತ್ಯರ ಬಿಂಕವ ತರಿದ, ಭಯಂಕರ ದೈತ್ಯರ ಬಹಳ ಭಯಂಕರವಾಗಿದ್ದ ದೈತ್ಯರದ ಸೊಕ್ಕನ್ನ ಮುರಿದಾತ, ಅಕಳಂಕ ಮಹಿಮ, ಕಳಂಕನೇ ಇಲ್ಲ ನಮ್ಮಪ್ಪನ ಮಹಿಮೆಗೆ, ನಿಶಂಕ ಪುಣ್ಯನಾಮ, ಶಂಕ್ಯನೇ ಇಲ್ಲ ಈ ನಾಮನೇ ಪುಣ್ಯನಾಮ. ಸ್ಮರಣೆ ಮಾಡಿದರೆ ಸಾಕು, ಅದು ಹೇಳಲಾರ್ದಂತಹ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅಲ್ಲೇ ಗೊತ್ತಾಗುತ್ತೆ ನಮಗೆ ಶಂಕೆ ಇಲ್ಲಾರ್ದಾಗಿ ಹೇಳೋದು ಅಂತಂದ್ರೆ ತಿಮ್ಮಪ್ಪನ ನಾಮ.
ಪಂಕಜ ಭವನಾಗ ಕಂಕಣ ನುತಪಾದ. ನಾಗ ಇದು ಕಂಕಣಗಳು ಹಾಕೊಂಡಿದ್ದಾನೆ ಪಾದಕ್ಕೆ. ಇದು ತಾವರೆ ಅಂತ ಪಾದಗಳಿಗೆ ಎಲ್ಲ ಕಂಕಣಗಳು, ನಾಗಬಂಧನದ್ದಿದ್ದು ಇದುಗಳು ಎಲ್ಲ ಹಾಕ್ಕೊಂಡಿದ್ದಾನೆ. ಪಂಕಜ ಸಿರಿವತ್ ಸಾಂಕಿತ ಫಣಿ ಪರ್ಯಂಕನೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಹಾವಿನ ಮೇಲೆ ಮಲ್ಕೊಂಡಿದ್ದಾತ ಅಂಥೇಳಿ. ಅಲ್ಲಿ ಲಂಕೇಶನ್ನ ಪೋಷಣೆ ಮಾಡಿದಾತ, ವಿಭೀಷಣನ್ನ ಪೋಷಣೆ ಮಾಡಿದಾತ, ವೆಂಕಟಾಧೀಶ, ಸಂಕಟಹರ, ಸುಲಂಕೃತ ಮನೋಹರ, ಸಂಕಟಗಳನ್ನೆಲ್ಲ ಹೊಡೆದಾಕಿ ಬಿಡ್ತಾನೆ. ನಮ್ಮ ಸಂಕಟಗಳನ್ನ ನಾಶನ ಮಾಡೋನು ವೆಂಕಟೇಶ. ಸುಲಂಕೃತ, ಎಲ್ಲ ನಾನಾಭರಣ ಅಲಂಕೃತವಾಗಿ ಇದ್ದ, ಮನೋಹರವಾಗಿ ಇದ್ದಾನೆ ನೋಡಕ್ಕೆ. ಟಂಕಿನೆ ನಾಮದೇವ ವಿಜಯ ವಿಠಲ. ಅಕ್ಷರಗಳದು 51 ನಾಮಗಳದ್ರೊಳಲ್ಲಿ ಟಂಕಿ ನಾಮ ಪರಮಾತ್ಮ ದೇವ ವಿಜಯ ವಿಠಲಯ್ಯನ್ನ ಸೋಂಕಿ ಸಂಸಾರದ ಶೃಂಖಲೆ ಪರಿಹರಿಸೋ. ನನ್ನ ಸಂಸಾರದ್ದು ಶೃಂಖಲೆಯನ್ನ ಅಂದ್ರೆ ಈ ಬಂಧನನ್ನ ಬಿಡಿಸು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ನಿರಾಧಾರ, ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರು ನಿರಾಧಾರ, ಆತ ಯಾರ ಮೇಲನ್ನ ಆಧಾರ ಬೀಳಬೇಕಾಗಿಲ್ಲ. ನಿಸ್ಸಂಗ, ಆತಗೆ ಸಂಗನೂ ಬೇಕಾಗಿಲ್ಲ. ನಿರ್ಮಲಾಂಗ, ಸ್ವಚ್ಛವಾದ ಅಂಗ ಇದ್ದಾತ. ನಿರಾಮಯ, ದುಃಖವಿಲ್ಲದವನು. ನಿರ್ದೋಷ, ಅಜ್ಞಾನ ದುಃಖಾದಿಗಳು ಇಲ್ಲ ಅವನಿಗೆ. ದೋಷರಹಿತನಾದವನು. ನೀರದ ಭಾಸ, ನಿರಂಜನ, ಪರಿಶುದ್ಧನಾದವನು. ನಿರ್ಗುಣ, ಅವನಿಗೇನು ಈ ಪರ್ಟಿಕ್ಯುಲರ್ ಗುಣ ಅಂತ ಇರೋದಿಲ್ಲ. ಆಮೇಲೆ ಈ ನಮಗಿದ್ದಿದ್ದ 3 ಗುಣಗಳು ಏನಿರ್ತಾವಲ್ಲ, ರಾಜಸ, ತಾಮಸ, ಇವೆಲ್ಲ ಸಾತ್ವಿಕ, ಈ ಗುಣಗಳಂತೂ ಆತಗಿರೋದೇ ಇಲ್ಲ. ಆತನ ಗುಣಗಳು ಎಣಿಸಲಕ್ಕೆ ನಮಗಾಗೋದಿಲ್ಲ. ನಿರಾವರಣ, ಮಾಯದ ಮುಸುಕಿಲ್ಲದವನು. ಮಾಯನೇ ಮಾಡಲ್ಲ, ಎಲ್ಲ ಹೇಳಿದ್ವೆಲ್ಲ ಮಾಡ್ತಾನೆ ಇರ್ತಾನೆ. ಯಾರ ಮೇಲೆ ಒಂದು ದೊಡ್ಡವರು ಅಂತ ಹೇಳಿ ಒಬ್ಬರ ಮೇಲೆ ಹೆಚ್ಚಿಗೆ ಎಫೆಕ್ಷನು, ಇನ್ನೊಬ್ರಿಗೆ ಕಡಿಮೆ, ಇವೆಲ್ಲ ಏನೂ ಇಲ್ಲ. ಎಲ್ಲರೂ ಒಂದೇ ನಮ್ಮಪ್ಪನ ಮುಂದ ನಾವೆಲ್ಲರೂ. ನೀರಜ ರಮಣ, ಲಕ್ಷ್ಮೀದೇವಿಯ ರಮಣನಾದವನು. ನಿರಾಶ್ರಯನೇ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಾಗೆ ಆಶ್ರಯವಾಗಿದ್ದವನಲ್ಲ. ನಿರಾಶ್ರಯ ಅಂದ್ರೆ ಯಾವುದೇ ಆಶ್ರಯದ ಅಗತ್ಯನೇ ಇಲ್ಲ ಆತಗೆ. ಒಂದು ಈ ಜಾಗ ಕೊಟ್ರೆ ಇರ್ತೀನಿ ಅಂತ ಅಂಬೋದಾಗ್ಲಿ ಅಂಥದ್ದು ಯಾವುದು ಅವಶ್ಯಕತೆ ಇಲ್ಲಾರ್ದವನು. ನಿರ್ವಿಕಲ್ಪ, ನಿರ್ವಿಕಾರ, ಒಂದು ಪರ್ಟಿಕ್ಯುಲರ್ ಆಕಾರದಾಗಿದ್ದವನಲ್ಲ. ಎಲ್ಲ ಯಾವ ಆಕಾರದ್ರ, ನೀರ್ನಾಗ ಹೋದ್ನ ನೀರಿನ ರೂಪದ್ಲಿಂದ ಇರ್ತಾನೆ, ನಮ್ಮೊಳಗಿದ್ದಾನ ನಮ್ಮ ರೂಪದ್ಲಿಂದ ಒಳಗೆ ಇರ್ತಾನೆ. ಈ ತರ ಅವನಿಗೆ ಒಂದು ಪರ್ಟಿಕ್ಯುಲರ್ ಆಕಾರ ಅಂತ ಇಲ್ಲ. ವಿಜಯ ವಿಠಲ ತಿರುವೆಂಗಳೇಶ ತಿರುಪತಿ ವಾಸ. ಮಂಗಳ ಮಹಿಮ ತಿರುವೆಂಗಳನಾಥ, ಮಂಗಳ ಮಹಿಮ ತಿರುವೆಂಗಳನಾಥ, ಈ ತಿರುಪತಿಗೆ ನಾಥನಾದವನು. ಸುರಂಗಳ ಪಾಲ, ಸುರರಿಗೆ ಪರಿಪಾಲನೆ ಮಾಡುವನು. ಹಾಗೆ ಜನಗಳ ಒಡೆಯ, ನಾವೆಲ್ಲ ಜನರಿಗೆ ಅವನು ದೊಡ್ಡವನು, ರಾಜನು, ಧಣಿ. ಹೆಂಗಳೆಯರ ವಸನಗಳ ಕದ್ದು ಸುಖಂಗಳ ತೋರಿಸಿದ ದಿಕ್ಕಂಗಳೊಳಗೆ. ಹೆಂಗಳೆಯರ ಹೆಣ್ಮಕ್ಕಳು ಸ್ನಾನ ಮಾಡೋಕಲಕ್ಕೆ, ವಸ್ತ್ರಹೀನರಾಗಿ ಸ್ನಾನ ಮಾಡೋಕಲಕ್ಕೆ ಅವರ ವಸ್ತ್ರಗಳ ಕಳೆದು ಅವರಿಗೆ ಈ ಮೋಕ್ಷ ಎಂಬುದನ್ನ ಕೊಟ್ಟು ತನ್ನ ಹೇಗೆ ಇರಬೇಕು ಎಂಬುದು ಕಲಿಸ್ಕೊಟ್ಟು ಸುಖಗಳನ್ನ ತೋರಿಸಿದಾತ. ತಿಂಗಳ ಆನಂದದಲ್ಲಿ ಕಂಗಳಿಗೆ ನಿನ್ನ ಪಾದಂಗಳ ತೋರು. ಇಷ್ಟ ಆನಂದ ಎಲ್ಲರಿಗೆ ತೋರಿಸ್ತಿದೆಯಲ್ಲಪ್ಪ, ನಿನ್ನ ಪಾದಂಗಳನ್ನ ನನಗೆ ತೋರಿಸಿ ನಿನ್ನ ನಾಮನ್ನ ಸದಾ ಉಣಿಸು ಸ್ವಾಮಿ ಅಂತ ಹೇಳಿ. ರಾಮ ನಾಮಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಹೇಳ್ತಾರಲ್ಲ, ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತೇಳಿ. ಇದು ಆ ಥರ ದೇವರ ನಾಮ ಅಂಬೋ ಪಾಯಸನ್ನ ಉಣಿಸು, ದೇವರ ನಾಮನ್ನ
ಉಣಿಸು ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ಮಂಗಳ ಕಾಯ ಸಿರಿ ವಿಜಯ ವಿಠಲ ಹೃದಯಗಳ ಮಧ್ಯ ರೂಪಂಗಳ ನೆಸಗುತ್ತಾ. ನಮ್ಮ ಹೃದಯದೊಳಗಿದ್ದ ರೂಪನ್ನ ಚಿಂತನೆ ಮಾಡುವ ಭಾಗ್ಯ ಕೊಡು. ಚಿಂತನೆ ಮಾಡಿದರೆ ಅದು ನಮಗೆ ಸದಾ ಬಿಂಬರೂಪಿ ಪರಮಾತ್ಮನ ಧ್ಯಾನ ಮಾಡ್ತಾ ಇರುವಷ್ಟು ಧ್ಯಾನ ಇದು ಭಾಗ್ಯ ನಮಗೆ ಕೊಡು ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ನಾರಾಯಣ ಕೃಷ್ಣ ಅಚ್ಯುತ ಅನಂತ ಎಲ್ಲ ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ನಾರಾಯಣ ಕೃಷ್ಣ ಅಚ್ಯುತ ಅನಂತ ಘೋರ ದುರಿತ ಸಂಹಾರ. ಎಲ್ಲ ದುರಿತಗಳು, ಎಷ್ಟು ದೊಡ್ಡ ದೊಡ್ಡ ಕಷ್ಟಗಳು, ಗುಡ್ಡದಂತ ಕಷ್ಟಗಳನ್ನ ಸಂಹಾರ ಮಾಡುವವನು. ನಾನಾವತಾರಗಳಿಂದ ಬರ್ತಾನೆ. ಲಕುಮಿ ರಮಣ ಆಪತ್ತು ನಾಶನ. ನಮ್ಮ ಆಪತ್ತುಗಳನ್ನೆಲ್ಲ ನಾಶನೆ ಮಾಡೋನು ಲಕ್ಷ್ಮೀ ರಮಣನಾದ ನಮ್ಮಪ್ಪ ತಿಮ್ಮಪ್ಪ. ಚಾರು ಚರಿತ್ರ ಮುನಿಸ್ತೋತ್ರ ಪಾತ್ರ. ಚಾರು ಚರಿತ್ರ, ಎಂಥ ಚರಿತ್ರೆ ಇದೆ ನಿಂದು. ಆಮೇಲೆ ಮುನಿಗಳಲ್ಲಿಂದ ಸ್ತೋತ್ರ ಮಾಡಿಸಿಕೊಂಡವನು ಪಾತ್ರ. ಕಾರುಣ್ಯ ನಿಧಿ ತಿಮ್ಮ ವಿಜಯ ವಿಠಲ ಭವತಾರಕ ವರಗಿರಿವಾಸ ತಿರುಪತೀಶ ಅಂತ ಹೇಳಿದ್ದಾರೆ. ಆಮೇಲೆ ತಿರುಗುವಂತೆ ಮಾಡು ಮನಸ್ಸು. ಮನಸ್ಸು ಎಷ್ಟು ಕಡೆ ಹೋಗುತ್ತೆ ಹೇಳ್ರಿ. ಒಂದು ಕಡೆ ನಾವು ಧ್ಯಾನ ಮಾಡ್ಕೊತ ಕೂತ್ರೆ ಕೂಡ ಬೇರೆ ಕಡೆ ಹೋಗುತ್ತೆ. ಹಾಗೆ ಬೇರೆ ಕಡೆ ಹೋಗ್ಲಾರ್ದಾಗಿ ಮನಸ್ಸು ನಿನ್ನ ಕಡೆ ತಿರುಗಿಸಪ್ಪ ಅಂತ ಹೇಳಿ ವಿಜಯದಾಸರು ಕೇಳಿದ್ದಾರೆ. ಇದು ವಿಜಯದಾಸರಿಗೆ ಅಂತಲ್ಲ, ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಬೇಕು. ಒಂದು ದೇವಸ್ಥಾನಕ್ಕೆ ಹೋದಾಗೆ ಕೂಡ ಬಹಳಷ್ಟು ಜನಕ್ಕೆ, ಇದು ನನ್ನ ವೈಯಕ್ತಿಕವಾಗಿ ಕೂಡ ಇರುತ್ತೆ, ನಂದೇ ಹೇಳ್ತಾ ಇದ್ದೀನಿ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಂದಾಗೆ ಆ ಕಡೆ ದೇವ್ರನ್ನ ನೋಡೋದಕ್ಕಿಂತ ಯಾರ್ಯಾರು ಬಂದಿದ್ದಾರೆ, ನನ್ನ ನೋಡ್ತಾ ಇದ್ದಾರಾ ಇಲ್ಲ, ಹೀಗೆ ಬಹಳ ಜನ ನೋಡ್ತಾ ಇರ್ತೀವಿ. ಇದು ಸಹಜ. ಇದು ಸಣ್ಣ ಕಿರುಕಲಕ್ಕೆ ನಮ್ಮ ಅಪ್ಪನಿಗೂ ಕೇಳಿದ್ದೆ, ಈ ತರ ಯಾಕೆ ಆಗತ್ತೆ ಅಂತ ಹೇಳಿ. ಇದು ಅವಲೋಕನ ಮಾಡಿದಾಗೆ ದೇವರ ಕಡೆ ಧ್ಯಾಸ, ದೇವರು ಕಡಿಮೆ ಮಾಡ್ಕೊತಾ ಹೋಗ್ಬಿಡ್ತಾ ಇದ್ದಾನೆ, ನಮ್ಮ ಮನಸ್ಸು ಆ ಕಡೆ ಬಗಲು ತಿರುಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ, ದೇವರು ತಿರುಗುವಂತೆ ಮಾಡು ಮನಸ್ಸು, ನಿನ್ನ ಕಡೆ ತಿರುಗಸಪ್ಪ. ಕರಗುವಂತೆ ಮಾಡು ಮನಸ್ಸು. ಯಾವಾಗ ಕರಗುತ್ತೆ ಮನಸ್ಸು? ದೇವರ ನಮ್ಮಪ್ಪನ ಗುಣಗಳನ್ನ ತಿಳ್ಕೊಂಡಾಗೆ. ನಮ್ಗೆ ನಮ್ಮ ಜೀವನ ಯೋಕ್ತಿಗೆ ಅನುಸಾರವಾಗಿ ಒಂದು ಗುಣ ನಾವು ತಿಳ್ಕೊತಾ ಇದ್ದೀವಿ ಅಂದಾಗೆಲ್ಲ ಕಣ್ಣಾಗ ನೀರು ಬರುತ್ತೆ. ಅವನ ಬಗ್ಗೆ ತಿಳ್ಕೊಂಡಾಗೆಲ್ಲ ನಮ್ಮ ಮನಸ್ಸು ಕರಗತ್ತೆ. ನಮ್ಮ ಮನಸ್ಸು ಆ ತರ ಮನಸ್ಸನ್ನ ಕರಗಿಸು, ನಿನ್ನ ಕಡೆ ಧ್ಯಾಸ ಇಡು ಸ್ವಾಮಿ. ಮಾಡುವ ಪ್ರತಿ ಕೆಲಸದ್ರಲ್ಲಿ ನೀನೇ ಇತ್ತು ಮಾಡಿಸ್ತಿ ಎಂಬ ಅನುಸಂಧಾನ ಕೊಡಿಸಪ್ಪ. ಹಾಗೆ ನನ್ನ ಮನಸ್ಸನ್ನ ಕರಗಿಸು ಅಂತ ಹೇಳ್ತಾ ಇದ್ದಾರೆ. ಮಿರುಗುವಂತೆ ಮಾಡು ಮನಸ್ಸು, ಪ್ರಕಾಶಿಸೋ ತರ ಮಾಡು ಮನಸ್ಸನ್ನ. ನನ್ನ ಮನಸ್ಸು ಪ್ರಕಾಶ ಇರಬೇಕು. ಎಂಥ ಪ್ರಕಾಶ ಆಗಬೇಕದು? ಭಗವಂತ ನನ್ನೊಳಗೆ ಇದ್ದಾನೆ. ನಾನ್ ನುಡಿಯೋ ಪ್ರತಿ ಮಾತು ಆತನಿಂದ ಬರ್ತಾ ಇದೆ. ನಾನ್ ಮಾಡಿದ ಕರ್ಮಾನುದ ಇದರಿಂದ ನನಗೆ ಈ ತರ ಮಾಡಿಸ್ತಾ ಇದ್ದಾನೆ. ಇದು ನನ್ನ ಒಳಗಿದ್ದ ದೇವರ ಪ್ರಕಾಶನ್ನ ನನಗೆ, ಬಿಂಬರೂಪಿ ಪರಮಾತ್ಮನ್ನ ನನಗೆ ತೋರಿಸು. ಮಿರುಗುವಂತೆ ಮಾಡು ಮನಸ್ಸು. ಯಾವಾಗೆ ಪ್ರಕಾಶ ಬರುತ್ತೇನೋ ಅವಾಗೆ ಆ ಲಿಂಗದೇಹ ಭಂಗ ಆಗಿ ನಾವು ಬಿಂಬರೂಪಿ ಪರಮಾತ್ಮನ್ನ ನೋಡ್ತೀವಿ. ಆ ಥರ ಪ್ರಕಾಶ ಬರೋ ಥರ ಮಾಡು ನನ್ನ ಮನಸ್ಸಿಗೆ. ಸೊರಗುವಂತೆ ಮಾಡು ಮನಸ್ಸು. ಒಂದೇ ಕಡೆ ಇರೋ ಥರ ಮಾಡು ಮನಸ್ಸನ್ನ. ಸೊರಗಬೇಕು ಅಂತಂದ್ರೆ ಒಂದು ಕಡೆ ಇರೋ ಥರ ಮಾಡು ಮನಸ್ಸು. ಸುರಳಿತವಾಗಿ ಈ ಪರಿಯಲ್ಲಿ ಧರ್ಮಗತಿಗೆ, ಈ ತರ ಸುರಳಿತವಾಗಿ ಈ ತರ ಧರ್ಮಗತಿಗೆ ಕರ್ಕೊಂಡೋಗಪ್ಪ ತಿರುವೆಂಗಳೇಶ. ನಮ್ಮ ವಿಜಯ ವಿಠಲ ಮೇಲ್ಗಿರಿಯ ವಾಸ ಸಿರಿ ವೆಂಕಟೇಶ ಮಹಾಮಹಿಮ. ಸ್ವಾಮಿ, ನಿನ್ನ ಕಡೆ ಧ್ಯಾಸ ಕೊಡು, ನಿನ್ನ ಕಡೆ ಮನಸ್ಸು ಕೊಡು. ನೀನ್ ನನ್ನೊಳಗೆ ಇದ್ದಿ ಎಂಬುದು ನನಗೆ ಕಾಣಿಸೋ ತರ ಮಾಡು. ಆ ಪ್ರಕಾಶ ಕೊಡು ನನ್ನ ಮನಸ್ಸಿಗೆ. ಬಿಂಬರೂಪಿ ಪರಮಾತ್ಮನ ತೋರಿಸು, ಮೋಕ್ಷ ಕೊಡು ಅಂತ ಹೇಳಿ ವಿಜಯದಾಸರು ಇಲ್ಲಿ ಕೇಳ್ತಾ ಇದ್ದಾರೆ. ಧರೆಯೊಳು ಮೆರೆವ ಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠಲ ಜಗನ್ಮೋಹನ. ಜಗತ್ತಿಗೆ ಮೋಹ ಕೊಡುವವನು, ಜಗತ್ತಿಗೆ ದೊಡ್ಡವನು, ಮೋಹನಾತ್ಮಕನಾದವನು. ಧರೆಯೊಳು ಮೆರೆವ ಈ ಭೂಮಿಯಲ್ಲೇ ಸಿರಿ ತಿರುವೆಂಗಳಪ್ಪ ಆಗಿ ತಿರುಮಲ ವಿಜಯ ವಿಠಲ ಜಗತ್ತಿಗೆ ನಮ್ಮಪ್ಪ ಜಗತ್ತಿಗೆ ಮೋಹನ ರೂಪವಾಗಿ ಧರಿಸಿದ್ದಾನೆ. ಅಂತವನಿಗೆ ನಾವು ಬೇಡ್ಕೋಬೇಕಾಗಿದ್ದು ಅವನ ಕಡೆ ಧ್ಯಾಸ ಕೊಡಿಸು. ಹಾಗೆ ಬಿಂಬರೂಪಿ ಪರಮಾತ್ಮನ
ದರ್ಶನ ಮಾಡಿಸು, ಅಂದರೆ ಲಿಂಗದೇಹ ಭಂಗ ಮಾಡಿಸು ಸ್ವಾಮಿ ಅಂಥೇಳಿ ಕೇಳ್ಕೋಬೇಕು. ಇದು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟೇ ಹೇಳಿರೋದು. ನಾಹಂಕರ್ತ ಹರಿಕರ್ತ, ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ತಿದ್ದಿ ನನಗೆ ಹೇಳ್ರಿ, ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಇದರಲ್ಲಿ ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜಯ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.